ಐಕ್ಯದಲ್ಲಿ ಇಷ್ಟೊಂದು ದೊಡ್ಡ ಬಿಲ್ ಆಗಿದೆ. ಸೊ ಆಕ್ಚುಲಿ ಅಷ್ಟೊಂದೇನು ಪರ್ಚೇಸ್ ಮಾಡಿಲ್ಲ. ಓಕೆ, ನೀವು ನೋಡ್ತಿರಲ್ವಾ, ನೀವೇ ಜಡ್ಜ್ ಮಾಡಿ ನೀವೇ ಹೇಳಿ ನಾನೇನು ಜಾಸ್ತಿ ಪ್ರಾಡಕ್ಟ್ ಖರೀದಿಸಿದ್ದೀನಿ ಅಂತ. ಬಟ್ ಎಲ್ಲ ಕ್ಯೂಟ್ ಆಗಿ ಚೆನ್ನಾಗಿದೆ. ಸೊ ಪರ್ಚೇಸ್ ಮಾಡುವ ಅಂತ ಕೆಲವೊಂದನ್ನು ನಾನು ತಗೊಂಡ್ಬಿಟ್ಟಿದ್ದೀನಿ. ಲೆಟ್ ಮೀ ಸ್ಟಾರ್ಟ್ ಒನ್ ಬೈ ಒನ್. ತುಂಬಾ ಹೆವಿ ಇದೆ ಆಯ್ತಾ ಈ ಬ್ಯಾಗ್. ಸೊ ಐಕ್ಯದ ಬ್ಯಾಗ್ ಹತ್ರ ಇದೆ. ಓ ಮೈ ಗಾಡ್, ಈ ಬ್ಯಾಗಿಂದ ನಾನು ಒಂದೊಂದು ಪ್ರಾಡಕ್ಟ್ಸ್ ಅನ್ನ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನನಗೆ ಕಾಣಿಸ್ತಿರೋದು, ಸ್ವಲ್ಪ ಬ್ಯಾಗನ್ನು ಕೆಳಗಿಡ್ತೀನಿ, ಭಾರ ಇದೆ. ಸೊ ಕೆಳಗಿಂದ ನಾನು ತೆಗಿತೀನಿ ಒನ್ ಬೈ ಒನ್. ಫಸ್ಟ್ ನನ್ನ ಕೈಗೆ ಸಿಕ್ಕಿರೋದು ಇದು ಫೋಟೋ ಫ್ರೇಮ್. ವೈಟ್ ಕಲರ್ ಫ್ರೇಮ್ ಇರೋದು ಫೋಟೋ ಫ್ರೇಮ್. ಇದು ಅಷ್ಟೊಂದು ಸ್ಟರ್ಡಿ ಇಲ್ಲ ಆಯ್ತಾ. ಸೊ ಇಟ್ಸ್ ಓಕೆ, ಯಾಕಂದ್ರೆ ಈ ಡೆಕೋರೇಟಿವ್ ಐಟಮ್ಸ್ ಅಷ್ಟೊಂದು ಸ್ಟರ್ಡಿ ಎಲ್ಲ ಕೆಲವೊಮ್ಮೆ ಇರ್ಬೇಕಂತಿಲ್ಲ. ಇಲ್ಲೆಲ್ಲ ಪ್ಲೇಸ್ ಮಾಡ್ಲಿಕ್ಕೆ ಏನು ನಾವು ಅದನ್ನು ಹೋಗಿ ಗಳಿಗೆ ಟಚ್ ಮಾಡಲ್ಲ, ಇಲ್ಲ ಪುಷ್ ಮಾಡಲ್ಲ. ಸೊ ದ್ಯಾಟ್ ಇಸ್ ಓಕೆ. ಆ್ಯಂಡ್ ಹ್ಯಾಂಗ್ ಮಾಡ್ಲಿಕ್ಕೂ ಇಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಪ್ರೊವಿಷನ್ ಇದೆ, ಇಡ್ಲಿಕ್ಕೂ ಪ್ರೊವಿಷನ್ ಇದೆ. ಆ್ಯಂಡ್ ವೈಟ್ ಕಲರ್ ಫ್ರೇಮ್ ಬರುತ್ತೆ, ತುಂಬಾ ಏಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಒಳಗೆ ನಿಮ್ಗೆ 8.5 into 11 3/4 inch ಅಂದ್ರೆ 21 into 30 ಸೆಂಟಿಮೀಟರ್ಸ್ ಇದ್ದು ನಿಮ್ಗೆ ಒಂದು ಫೋಟೋವನ್ನ ಹಾಕಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಹುದು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 209 rupees. ನೋ, ಇದಕ್ಕೆ ನಾನು ಕೊಟ್ಟಿರೋದು ಬರೀ 149 rupees ಆಯ್ತಾ. ಸೊ 149ಗೆ ಸಿಗುವಾಗ ಇಷ್ಟು ಚೆನ್ನಾಗಿರೋ, ಇಷ್ಟು ದೊಡ್ಡದಾಗಿರೋ ಫ್ರೇಮ್ ನಾನು ಬಿಡ್ಲಿಲ್ಲ. ಸೊ 150 rupeesಗೆ ಇಟ್ ಈಸ್ ವರ್ತ್ ಇಟ್ ಅಂತ ಅನ್ಕೊಳ್ತೀನಿ ನಾನು. ಆ್ಯಂಡ್ ಪ್ಲಾಸ್ಟಿಕ್ ಅನ್ಸುತ್ತೆ ಇದು, ಅಷ್ಟೊಂದೇನು ಫೈಬರ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಮೆಟೀರಿಯಲ್ ಯಾವುದಂತ ಕೊಟ್ಟಿಲ್ಲ, ಇಲ್ಲೆಲ್ಲಾದ್ರೂ ಕೊಟ್ಟಿರ್ಬೋದು, ನಂಗೆ ಅರ್ಥನೂ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಚೈನೀಸ್, ಫಿಲಿಪೀನ್ಸ್, ಇನ್ನೇನೇನೋ ಭಾಷೆಯಲ್ಲಿದೆ. ಸ್ವೀಡಿಶ್ ಅಲ್ವಾ, ಸ್ಕ್ಯಾಂಡಿನೇವಿಯನ್ ಕಂಪನಿ ಆಕ್ಚುಲಿ ಐಕಿಯಾ. ಸೊ ಐ ಥಿಂಕ್ ಆ ಭಾಷೆಲೆಲ್ಲ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಪ್ರಿಟಿ ಗುಡ್. 150 rupeesಗೆ ಐ ಥಾಟ್ ಇಟ್ಸ್ ವರ್ತ್ ಇಟ್. ಸೊ ಐ ಬಾಟ್ ಇಟ್. ನೆಕ್ಸ್ಟಿಗೆ ನನ್ನ ಹತ್ರ ಈ ಟಿಶ್ಯೂ ಹೋಲ್ಡರ್ಗಳಿವೆ ಎರಡು. ಅಷ್ಟೊಂದು ಸ್ಟಡಿ ಅಂತ ಹೇಳಲ್ಲ, ಬಟ್ ಇಟ್ ಲುಕ್ಸ್ ಗುಡ್. ಗ್ರೀನ್ ಕಲರ್ ಅಲ್ಲಿ ಇದೆ. ಅಂಡ್ ನನಗೆ ಒಂದು ಟಿಶ್ಯೂ ಹೋಲ್ಡರ್ ಬೇಕಿತ್ತು. ಇದ್ರದ್ದು MRP ಬಂದ್ಬಿಟ್ಟು 139 rupees, ಬಟ್ ಐ ಗಾಟ್ ಜಸ್ಟ್ ಫಾರ್ 99 rupees. ಸೊ ಎರಡಕ್ಕೆ ನಾನು 200 rupees ಕೊಟ್ಟಿದ್ದೆ, 198 rupees ಅಂತ ನಾನು ಕೊಟ್ಟಿದ್ದೀನಿ. ಇಟ್ ಲುಕ್ಸ್ ಗುಡ್. ಯಾಕಂದ್ರೆ ಟಿಶ್ಯೂ ಎಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಅಲ್ಲೇ ಇಟ್ಟು ಅದರಿಂದಲೇ ನಾವು ಯೂಸ್ ಮಾಡ್ತಿದ್ವಿ. ಸೊ ಅದಕ್ಕಿಂತ ಈ ತರ ಟಿಶ್ಯೂ ಹೋಲ್ಡರ್ ನಮ್ಮ ಟೇಬಲ್ ಮೇಲೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದರಲ್ಲಿ ಈ ತರ ಒಂದು ಬೇಸ್ ಇರೋ ಕಾರಣ ಈ ತರ ಕೊಟ್ಟಿದ್ದಾರೆ ನೋಡಿ, ಬೇಸ್. ಸೊ ಕೆಳಗೆ ಬೀಳ್ಲಿಕ್ಕೂ ಬೀಳಲ್ಲ. ಸೊ ಅದಕ್ಕೋಸ್ಕರ ಐ ಲೈಕ್ ದಿಸ್ ಒನ್. ಐ ಬಾಟ್ 2 of it. ಸೊ ನನ್ನ ಹತ್ರ ಇಲ್ಲಿ ಇದು ಆಕ್ಚುಲಿ ಇದು ರ್ಯಾಪ್ ಮಾಡಿದ್ದು ನಾವೇ, ಹೊರಗಡೆ ಬಂದು ನಾವೇ ರ್ಯಾಪ್ ಮಾಡಬೇಕು ಏನಾದ್ರೂ ಗ್ಲಾಸ್ ಐಟಮ್ಗಳು ನಾವು ತಗೊಂಡ್ರೆ. ಇದೊಂದು ವಾಸ್ ಆಯ್ತಾ, ಫ್ಲವರ್ ವಾಸ್. ನನ್ಗೆ ಇದು ತುಂಬಾ ಇಷ್ಟ ಆಯ್ತು. ಅಂಡ್ ನಂಗೆ ಅನಿಸ್ತು ದಿಸ್ ಇಸ್ ಅಫೋರ್ಡೆಬಲ್ ಅಂತ, ಯಾಕಂದ್ರೆ ಇದಕ್ಕೆ ನಾನು ಕೊಟ್ಟಿರೋದು ಬರೇ 199 rupees. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಪ್ರಿಟಿಯಾಗಿ ಚೆನ್ನಾಗಿದೆ. ಆಕ್ಚುಲಿ ಇದ್ರದ್ದು ತುಂಬಾ ಪೀಸಸ್ಗಳಿತ್ತು. ಅಂಡ್ ಐ ಲೈಕ್ಡ್ ಇಟ್. ಚೆನ್ನಾಗಿ ಕಾಣಿಸ್ತು ನನಗೆ. ಸೊ ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಐ ಥಿಂಕ್ ತುಂಬಾ ಯೂಸ್ ಆಗುತ್ತೆ ನನಗೆ. ಕ್ಯೂಟ್ ಆಗಿ ಚೆನ್ನಾಗಿದೆ ಅಲ್ವಾ. ಅಂಡ್ ಇಟ್ ಮ್ಯಾಚಸ್ ಮೈ ಡ್ರೆಸ್ ಟುಡೇ. ಸೊ ಲೆಟ್ ಮಿ ಪ್ಯಾಕ್ ಇಟ್ ಆಸ್ ಇಟ್ ವಾಸ್. ಇಲ್ದಿದ್ರೆ ನನ್ನ ಮಕ್ಕಳು ಕೆಳಗೆ ಹಾಕ್ಬಿಟ್ಟು ಎಲ್ಲ ಡಾಮ್ ಡೂಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಂಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ಅಂಡ್ ಈ ಫ್ರಾಥರ್ ನಾನು ತಂದಿದ್ದೀನಿ. ದಿಸ್ ವಾಸ್ ಜಸ್ಟ್ ಫಾರ್ 99 rupees. ಸೊ ಅದಕ್ಕೋಸ್ಕರ ತುಂಬಾ ಯೂಸ್ ಆಗುತ್ತೆ. ಆ ಫೋಮ್ ಬರುವಾಗ ಕಾಫಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಫ್ರಾಥರ್ ತುಂಬಾ ಯೂಸ್ಫುಲ್ ಆಗುತ್ತೆ. 99 rupeesಗೆ ಐ ಥಿಂಕ್ ಇಟ್ ಇಸ್ ವರ್ತ್ ಇಟ್. ಚೆನ್ನಾಗಿದೆ. ತುಂಬಾ ಸ್ಟಡಿ ಅಂತ ಹೇಳಲ್ಲ, ಇದು ನನ್ಗೆ ಅಷ್ಟೊಂದು ಸ್ಟಡಿ ಅಂತ ಅನಿಸ್ಲಿಲ್ಲ. ಬಟ್ 99 rupees ಪರ್ಚೇಸ್, ಐ ಥಿಂಕ್ ಇಟ್ ವಾಸ್ ಫೈನ್. ಅಂಡ್ ಇನ್ನೊಂದಿದೆ, ಇದು ಟೀ ಡಿಫ್ಯೂಸರ್. ಸೊ ಇದು ನಾನು ಟೀ ಕುಡಿಯಲ್ಲ, ಐ ಡು ನಾಟ್ ಡ್ರಿಂಕ್. ನಂಗೆ ಅದರ ಟೇಸ್ಟ್, ಐ ನೋ ನೀವೇನೇನೋ ಅನ್ಕೊಳ್ತೀರಾ, ಟೀ ಊರಲ್ಲಿದ್ದು ಆ್ಯಂಡ್ ಇಂಡಿಯನ್ ಆಗಿ ಟೀ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ಲೈಕ್ ಇಟ್. ನನ್ನ ಚಿಕ್ಕವಳಿಂದ ನನಗೆ ಅಷ್ಟೊಂದು ಟೀ ಇಷ್ಟ ಇಲ್ಲ. ಬಟ್ ನನ್ನ ಹಸ್ಬೆಂಡ್ ಡೈಲಿ ಟೀ ಕುಡಿತಾರೆ ಆ್ಯಂಡ್ ಅವ್ರಿಗೆ ಇದನ್ನ ಟ್ರೈ ಮಾಡಬೇಕಿತ್ತು. ದಿಸ್ ಈಸ್ ಫಾರ್ 99 rupees ಅನ್ಸುತ್ತೆ. ಎಸ್, ದಿಸ್ ಈಸ್ ಆಲ್ಸೋ ಫಾರ್ 99 rupees. ಸೊ ಇದನ್ನ ಅವ್ರು ತಂದಿದ್ದಾರೆ, ಅವರೇ ಯೂಸ್ ಮಾಡಬೇಕು. ನಂಗೆ ಯೂಸ್ ಮಾಡ್ಲಿಕ್ಕೆ ಇದು ಗೊತ್ತೂ ಇಲ್ಲ, ನಂಗೆ ಬರೋದು ಇಲ್ಲ. ಆ್ಯಂಡ್ ಐ ಹ್ಯಾವ್ ದಿಸ್ ಒನ್. ಇದೆಲ್ಲ ಚಿಕ್ಕ ಚಿಕ್ಕ ಕಿಚನ್ ಐಟಮ್ಸ್ ಆಯ್ತಾ. ಇದೊಂದು ಪೀಲರ್ ನಾನು ತಂದಿದ್ದೀನಿ. ಲುಕ್ಸ್ ಕ್ಯೂಟ್, ಗ್ರೀನ್ ಆಗ್ಬಿಟ್ಟು ಆ್ಯಂಡ್ ಚಿಕ್ಕದಿದೆ ಆ್ಯಂಡ್ ಈಸಿ ಟು ಯೂಸ್ ಅಂತ ಹೇಳ್ಬಿಟ್ಟು ನಾನು ಇದನ್ನು ತಂದಿದ್ದೀನಿ. 79 rupeesಗೆ ನಂಗೆ ಇದು ಸಿಕ್ತು. ಸೊ ಈ ತರ ಬೌಲ್ಗಳಲ್ಲಿ ಸಿಕ್ತಿತ್ತು. ಐ ಥಿಂಕ್ ಸೆಟ್ ಆಫ್ 5 ಇದು. ನಮ್ಮ ಮನೇಲಿ ಮಕ್ಳಿದ್ದಾರೆ, ಸೊ ಅವರಿಗೆಲ್ಲ ಸ್ನಾಕ್ಸ್ ಹಾಕಿ ಕೊಡ್ಲಿಕ್ಕೆ, ಇಲ್ಲ ಸೂಪ್ ಹಾಕಿ ಕೊಡ್ಲಿಕ್ಕೆ, ಇಲ್ಲ ಬೇರೆ ಏನಾದ್ರು ಹಾಕಿ ಕೊಡ್ಲಿಕ್ಕೆ ದಿಸ್ ಇಸ್ ವೆರಿ ಯೂಸ್ಫುಲ್. ಈವನ್ ಸಜ್ಜಿಗೆ ಅವಲಕ್ಕಿ ಎಲ್ಲ ಹಾಕೊಡ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಟ್ ಆಫ್ 5 ಅಂಡ್ ಐ ಗಾಟ್ ಇಟ್ ಫಾರ್ ಜಸ್ಟ್ 99 rupees. ಸೊ ಈ ತರದೊಂದು ಏನ್ ಹೇಳ್ತಾರೆ ಸ್ಟೋರೇಜ್ ಬಾಕ್ಸ್ ನನ್ನ ತಂದೆ ಆಯ್ತಾ. ಇಲ್ಲಿ ಸ್ವಲ್ಪ ಈ ತರ ಕೆಳಗೆ ಬಂದು ಶೇಪ್ ಕೊಟ್ಟಿದ್ದಾರೆ ನೋಡಿ.
ದಿಸ್ ಇಸ್ ವೈಟ್ ಅಂಡ್ ಸ್ವಲ್ಪ ಬೇಬಿ ಪಿಂಕ್ ತರ ಒಳಗಿದ್ರದ್ ಕಲರ್ ಇದೆ. ದಿಸ್ ಲುಕ್ಸ್ ಏಸ್ಥೆಟಿಕ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಂದೆ. ನನ್ನ ಮೇಕಪ್ ಐಟಮ್ಸ್ ಗಳನ್ನ ಇಡ್ಲಿಕ್ಕೆ ಅಂಡ್ ಈಸಿಲಿ ಆಕ್ಸೆಸ್ ಮಾಡ್ಲಿಕ್ಕೆ ಇದು ಚೆನ್ನಾಗಿದೆ. ಅಂಡ್ ನನ್ಗೆ ಬೇಕಾದ್ರೆ ಬೇರೆ ಕಡೆ ಕ್ಯಾರಿ ಮಾಡ್ಬೇಕಿದ್ರೆ ಇಲ್ಲಿ ಹೀಗೆ ಹಿಡಿದು ಕ್ಯಾರಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇದನ್ನ ತಂದೆ. ಅಂಡ್ ದಿಸ್ ವಾಸ್ ಫಾರ್ 229 rupees. ಇಟ್ ಇಸ್ ಸ್ಟರ್ಡಿ ಅಂಡ್ ಗುಡ್. ನೆಕ್ಸ್ಟ್ ನಾನು ತಂದಿದ್ದು ಈ ತರ ಸ್ಟೋರೇಜ್ ಗಂತಾನೆ ನನ್ನದೇನಾದ್ರೂ ಮೇಕಪ್ ಐಟಮ್ ಗಳೆಲ್ಲ ಸ್ಟೋರ್ ಮಾಡ್ಬೇಕಿದ್ರೆ ಅಂತ ಹೇಳ್ಬಿಟ್ಟು ಈ ತರ 2 ಲೈಟ್ ಪಿಂಕ್ ಅಂಡ್ ಒಂದು ಗ್ರೇಯಿಶ್ ಕಲರ್ ಅಲ್ಲಿ 3 ಬಾಕ್ಸಸ್ ನಿಮ್ಗೆ ಸಿಗುತ್ತೆ. ಅಂಡ್ ಐ ಗಾಟ್ ಇಟ್ ಫಾರ್ ಜಸ್ಟ್ 149 rupees, ಅಂದ್ರೆ 50 rupees ಪರ್ ಬಾಕ್ಸ್. ಪ್ಲಾಸ್ಟಿಕ್ ಕಂಟೈನರ್ಸ್ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಆಯ್ತಾ ಕೆಲವೊಂದ್ ಸರ್ತಿ. ಸೊ ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ ಅಂಡ್ ಐ ಲವ್ ದಿಸ್ ಪರ್ಚೇಸ್. ಸೊ ನೆಕ್ಸ್ಟ್ ಈ ತರ ಸ್ಟೋರೇಜ್ ಬಾಕ್ಸಸ್ ಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ 5 ಸ್ಟೋರೇಜ್ ಬಾಕ್ಸ್ ಬರುತ್ತೆ. ಡಿಫ್ರೆಂಟ್ ಸೈಜಸ್, ದೊಡ್ಡದ್ರಿಂದ ಚಿಕ್ಕದ್ವರೆಗೂ ಅಂಡ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕೂಡ ಇದೆ. ಅಂಡ್ ಈವನ್ ಈ ಕಲರ್ಸ್ ಇಲ್ಲ, ಸ್ವಲ್ಪ ರೇರ್ ಕಲರ್ಸ್. ಏನಾದ್ರೂ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಇಲ್ಲ ಯಾರಿಗಾದ್ರೂ ಏನಾದ್ರೂ ಪ್ಯಾಕ್ ಮಾಡಿ ಕೊಡ್ಬೇಕಿದ್ರೆ ಇದರಲ್ಲಿ ಹಾಕಿ ಕೊಡ್ಲಿಕ್ಕೆ ದಿಸ್ ಲುಕ್ಸ್ ರಿಯಲಿ ಗುಡ್. ಅಂಡ್ ದಿಸ್ ವಾಸ್ ಫಾರ್ ತುಂಬಾ ಸ್ಟರ್ಡಿ ಆಗಿದೆ, ತುಂಬಾ ಗಟ್ಟಿಯಾಗಿದೆ. ಅಂಡ್ ದಿಸ್ ವಾಸ್ ಫಾರ್ 399 rupees. ಸೊ ನೆಕ್ಸ್ಟ್ ನಾನು ಈ ತರ ಗ್ಲಾಸಸ್ ಗಳನ್ನ ತಂದಿದ್ದೀನಿ. ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲೊಂದು ಗ್ಲಾಸ್ ಕಾಣಿಸ್ತದೆ, ಓಪನ್ ಮಾಡಿ ತೋರಿಸ್ತೀನಿ ನಾನು. ಸೊ ಇದರದ್ದು ಸೆಟ್ ಆಫ್ 6 ಗ್ಲಾಸಸ್. ಇದರಲ್ಲಿ 7 ounce ಆಫ್ ಲಿಕ್ವಿಡ್ ನಿಮ್ಗೆ ಪೌರ್ ಮಾಡ್ಲಿಕ್ಕೆ ಆಗುತ್ತೆ ಆಯ್ತಾ. ಸೊ ದಿಸ್ ಲುಕ್ಸ್ ಲೈಕ್ ದಿಸ್. ಇದಕ್ಕೆ ನಾನು ಕೊಟ್ಟಿರೋದು ಬರೇ 349 rupees 6 ಗ್ಲಾಸಸ್ಗೆ. ಸೊ ಇಟ್ ಲುಕ್ಸ್ ಲೈಕ್ ದಿಸ್, ನೋಡಿ ತೋರಿಸ್ತೀನಿ. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಯೂಶ್ವಲಿ ವಾಟರ್ ಎಲ್ಲ ಹಾಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಈವನ್ ಜ್ಯೂಸ್ಗಳು ಹಾಕಿದ್ರೆ ಕೆಲವರು ಫುಲ್ ದೊಡ್ಡ ಗ್ಲಾಸಸ್ಗಳಲ್ಲಿ ಜ್ಯೂಸ್ ಕೊಡಲಿಕ್ಕೆ ಪ್ರಿಫರ್ ಮಾಡಲ್ಲ. ಸೊ ಅವಾಗ ಈ ತರ ಗ್ಲಾಸಸ್ಗಳು ಹ್ಯಾಂಡಿ ಬರುತ್ತೆ ಅಂಡ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು 6 ಗ್ಲಾಸಸ್ ಈ ತರದ್ ನಾನು ತಂದಿದ್ದೀನಿ. ಇಟ್ ವಾಸ್ ವೆರಿ ಅಫೋರ್ಡೆಬಲ್ ಅಂತ ನನ್ಗೆ ಅನಿಸ್ತು. ತುಂಬಾ ಜಾಸ್ತಿ ಇಲ್ಲ, ಮುಗೀತಾ ಬಂತಾಯ್ತಾ. ಸೊ ನಾನು ಈ 2 ಫ್ಲವರ್ ಗಳನ್ನ ತಂದಿದ್ದೀನಿ. ಈ ವೇಸ್ ತಂದಿದ್ದೆಲ್ಲ ಅದಕ್ಕಂತ ಅನ್ಕೊಂಡ್ ತಂದೆ, ಬಟ್ ನಂಗೆ ಈಗ ಅನಿಸ್ತಿದೆ ಆ ವೇಸ್ ಅಲ್ಲಿ ನಾನು ರಿಯಲ್ ಫ್ಲವರ್ಸ್ ಅನ್ನ ಇಡ್ಬೇಕಂತ ಹೇಳ್ಬಿಟ್ಟು ಇದಕ್ಕೊಂದು ಬೇರೆ ವೇಸ್ ನಾನು ತರಬೇಕು. ಆಕ್ಚುಲಿ ಒಂದು ಈ ತರ ಬೇಬಿ ಪಿಂಕ್ ಕಲರ್ ಅಲ್ಲಿ ಒಂದು ಫ್ಲವರ್ ಇದೆ. ಇದಕ್ಕೆ ನಾನು ಕೊಟ್ಟಿರೋದು 69 rupees. ಅಂಡ್ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ನಾನು ತಂದಿದ್ದಾಯ್ತಾ. ತುಂಬಾ ಚೆನ್ನಾಗಿರೋ 3 ರೋಸಸ್ಗಳು 3 ಸೈಜಸ್ ಅಲ್ಲಿ, ಒಂದು ದೊಡ್ಡದಿದೆ, ಒಂದು ಮೀಡಿಯಂ ಇದೆ, ಒಂದು ಪುಟ್ಟದಾಗಿದೆ. ಸೊ ಇದಕ್ಕೆ ನಾನು ಕೊಟ್ಟಿರೋದು 199 rupees. ಸೊ ದೀಸ್ 2 ಐ ಲವ್ಡ್ ಇಟ್, ಸೊ ಐ ಬಾಟ್ ಇಟ್. ನೆಕ್ಸ್ಟ್ ನಾವು ಬೆಡ್ಡಿಂಗಿಗೆ ಹೋಗೋಣ. ಇದು ಏನ್ ಗೊತ್ತಾ, ಫಿಟೆಡ್ ಶೀಟ್ಸ್ಗಳು. ಸೊ ಈ ತರ ಫಿಟ್ ಆಗಿ ಈ ತರ ಇಲ್ಲಿ ಕಾಣಿಸ್ತಿದೆಯಾ ನಿಮ್ಗೆ? ಸೊ ಈ ಬೆಡ್ಡಿಗೆ ನಮ್ಮ ಫಿಟ್ ಆಗುತ್ತೆ ಈ ತರ ಶೀಟ್ಸ್ ಗಳು. ಸೊ ಅದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಕಿಂಗ್ ಸೈಜ್ ಆಯ್ತಾ. ಕಿಂಗ್ ಸೈಜ್ ಅಲ್ಲಿ ನಾನು ಒಂದೇ ತಂದಿದ್ದು. ಸೊ ಒಂದೇ ಒಂದು ನಾನು ಬೆಡ್ ಶೀಟ್ ಅನ್ನ ತಂದಿದ್ದೀನಿ. ಅಂಡ್ ಇಟ್ ಈಸ್ ಗ್ರೇ ಕಲರ್. ಈ ಕಲರ್ ಅಲ್ಲಿ ನಾನು ತಂದಿದ್ದೀನಿ. ನ್ಯೂಟ್ರಲ್ ಕಲರ್ಸ್ ಇಡೋಣ ಅಂತ ಹೇಳ್ಬಿಟ್ಟು ನನ್ನ ಬೆಡ್ರೂಮಿಗೆ. ಅಂಡ್ ನೆಕ್ಸ್ಟ್ ನಾನು ಈ ತರದ್ದು ಕ್ವೀನ್ ಬೆಡ್ ಶೀಟ್ಸ್ ಗಳಿಗೆ ನಾನು ಒಂದು ಸೇಮ್, ಬಟ್ ಅದ್ರದ್ದು ಏನ್ ಹೇಳ್ತಾರೆ ಮೆಜರ್ಮೆಂಟ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಇದು ಕ್ವೀನ್ ಬೆಡ್ ಶೀಟ್ಸ್ ಗಳು. ಸೊ ಇದು ನಾನು 2 ಕಲರ್ ಅಲ್ಲಿ, ಗ್ರೇ ಒಂದು ಅಂಡ್ ಇನ್ನೊಂದು ಈ ತರ ಗ್ರೀನ್. ಸೊ ಈ ತರ ಸೇಜ್ ಗ್ರೀನ್ ತರ ಗ್ರೀನ್. ಸೊ ಈ ತರ ಕಲರ್ಸ್ ಅಲ್ಲಿ ನಾನು 2 ಪರ್ಚೇಸ್ ಮಾಡಿದ್ದೀನಿ. ಈ ಕಿಂಗ್ ಸೈಜ್ ಬೆಡ್ ಶೀಟಿಗೆ ನಾನು ಕೊಟ್ಟಿದ್ದು 950 rupees, 949 rupees ಆಯ್ತಾ. ಸೊ ವೆರಿ ಅಫೋರ್ಡೆಬಲ್ ಅಲ್ವಾ. ಅಮೆಝಾನ್ ಅಲ್ಲೆಲ್ಲ ನೋಡ್ಬೇಕಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಇದ್ರದ್ದು ಮೆಟೀರಿಯಲ್ ಸ್ವಲ್ಪ ತೆಳುವಾಗಿ ಕಾಣಿಸುತ್ತೆ ಅಷ್ಟೇ, ಬಟ್ ಇಟ್ಸ್ ಓಕೆ, ಬೆಡ್ಶೀಟ್ಸ್ ಗಳಲ್ವಾ. ಅಂಡ್ ಇದಕ್ಕೆ ನಾನು ಕ್ವೀನ್ ಸೈಜ್ ಇದ್ದು 2ಕ್ಕೆ ನಾನು ಕೊಟ್ಟಿರೋದು 849 ಈಚ್. ಸೊ 850ಗೆ ನನಗೆ ಒಂದು ಬೆಡ್ಶೀಟ್ ನಂಗೆ ಸಿಕ್ತು. ನಾನು 3 ಪಿಲ್ಲೋ ಕೇಸ್ ಗಳನ್ನ ತಂದಿದ್ದೀನಿ. ಸೊ ಇದೆರಡು ಸೇಮ್ ಅನ್ಸುತ್ತೆ. ಇದಕ್ಕೆ ನಾನು ಕೊಟ್ಟಿರೋದು 299 ಈಚ್ ಆಯ್ತಾ, 300 rupees. ಹೌದು, ಪಿಲ್ಲೋ ಕೇಸ್ ಸ್ವಲ್ಪ ನನಗೆ ಎಕ್ಸ್ಪೆನ್ಸಿವ್ ಅನಿಸ್ತು ಬೆಡ್ಶೀಟ್ಸ್ ಗಿಂತ ಆಯ್ತಾ. ಸೊ ಇದಕ್ಕೆ ನಾನು ಕೊಟ್ಟಿರೋದು 250 rupees. ಸೊ ಇದಕ್ಕೆ 299 2ಕ್ಕೆ, ಅಂದ್ರೆ 500 600 299 299. ಇದಕ್ಕೆ 250 rupees. ಸೊ ಇದಿಷ್ಟು ಬೆಡ್ಡಿಂಗ್ ರಿಲೇಟೆಡ್ ಇದು ಆಯ್ತು. ಇದಿಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ನಿಮ್ಗೆ ಹೆಚ್ಚು ಅನಿಸ್ತಾ? ಇಲ್ಲ ಅಲ್ವಾ? ಅದೆಲ್ಲ ಆದ ನಂತರ ನಾವು ಈ ದೊಡ್ಡ ಬ್ಯಾಗ್ ಅನ್ನು ತಗೊಂಡ್ವಲ್ಲ, ಈ ಬ್ಯಾಗಿಗೂ ಪ್ರೈಸ್ ಇದೆ. ಸೊ ಇದಕ್ಕೆ ಇದು ದೊಡ್ಡದಿರೋದ್ರಿಂದ 150 rupees ಆಯ್ತು ನಮ್ಗೆ. ಸೊ ಟೋಟಲ್ ಆಗಿ ಇದೆಲ್ಲ ಒಂದ್ ನಿಮಿಷ ಮೆಲ್ಲ ಇಡ್ತೀನಿ. ಓಕೆ, ಟೋಟಲ್ ಆಗಿ ನಮ್ಗೆ ಇದಕ್ಕೆಲ್ಲ ಆಗಿದ್ದು 6325 rupees. ಸೊ ಇಷ್ಟೆಲ್ಲ ಸಾಮಾನಿಗೆ ಒಟ್ಟಿಗೆ 6325 rupees ಅಷ್ಟೇ ಆಗಿದ್ದು. ಅದು ಜಾಸ್ತಿನೇ, ಬಟ್ ಸಾಮಾನ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಅಂತ, ಈಗ ಜಾಸ್ತಿ ಇತ್ತು ಹೇಳ್ತಿದ್ದೀನಿ, ಸಾಮಾನ್ ಕೂಡ ಅಷ್ಟೇ ಇತ್ತು ಅಂತ ನಾನು ಅನ್ಕೊಳ್ತೀನಿ. ಇನ್ನೊಂದು ನಾವು ಐ ಥಿಂಕ್ 800 900 ಏನೋ ಊಟಕ್ಕೆ ಖರ್ಚು ಮಾಡಿದ್ವಿ. ಸೊ ಹೋಲ್ ಡೇ ಐಕಿಯಾದಲ್ಲಿ ಹೋಗುತ್ತೆ. ನೀವು ಐಕಿಯಾಗ ಹೋದ್ರೆ ಊಟ ಕೂಡ ಅಲ್ಲೇ ಮಾಡ್ಬೇಕಾಗತ್ತೆ. ಸ್ಕ್ಯಾಂಡಿನೇವಿಯನ್ ಡಿಶಸ್ ಇರುತ್ತೆ, ಈವನ್ ಇಂಡಿಯನ್ ಡಿಶಸ್ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಿ ನಾವು ಊಟ ಮಾಡಿದ್ವಿ. ಸೊ ಅದಕ್ಕೆ ನಾವು ಊಟ ಮಾಡಿದಕ್ಕೆ ನಮ್ಗೊಂದು ಕೂಪನ್ ಸಿಕ್ತು ಆಯ್ತು. ಸೊ ಆ ಕೂಪನ್ ಅನ್ನ ಯೂಸ್ ಮಾಡ್ಬಿಟ್ಟು ನಮ್ಗೆ 632 rupees ಆಫ್ ಆಯ್ತು. ಅಂಡ್ ದ ಫೈನಲ್ ಪ್ರೈಸ್ ವಿ ಪೇಡ್ ದೇರ್ ವಾಸ್ 5693 rupees. ಸೊ ಇದೆಲ್ಲ ಸಾಮಾನಿಗೂ ಇನ್ಕ್ಲೂಡಿಂಗ್ ದ ಬ್ಯಾಗ್ ಅದು ಇದು ಎಲ್ಲ
5,693 rupees ನಮ್ಗಾಯ್ತು. ಇನ್ನೊಂದು ವಿಷಯ ಏನಂದ್ರೆ, ನಾನು ಆರ್ಟಿಕಲ್ಸ್ ಓದುವಾಗ ಐಕ್ಯದಲ್ಲಿ ಒಳಗೆ ಶೂಟ್ ಮಾಡೋ ಹಾಗಿಲ್ಲ, ಬ್ಲಾಗ್ ಮಾಡೋ ಹಾಗೆ ಇಲ್ಲ ಅಂತ ಆಯ್ತು. ಐ ಥಿಂಕ್ ಕೆಲವು ಇನ್ಫ್ಲೂಯೆನ್ಸರ್ಸ್ ಗಳು ಮಾಡಿದ್ದಾರೆ ಅಂಡ್ ಐ ಥಿಂಕ್ ಅದು ಅವರಿಗೆ ಐಕ್ಯಾನೇ ಕೊಲಾಬ್ರೇಟ್ ಅಲ್ಲ ಅಥವಾ ಸ್ಪಾನ್ಸರ್ ಮಾಡಿರ್ಬೋದು, ಐ ಆಮ್ ನಾಟ್ ಶ್ಯೂರ್. ಬಟ್ ಈ ತರ ಅವರದ್ದು ಪಾಲಿಸಿ ಇದೆ. ಸೊ ನಾನು ಈ ಪಾಲಿಸಿಯನ್ನು ಬ್ರೇಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂಡ್ ನಾನು ಅಲ್ಲಿ ಕೇಳಲಿಕ್ಕೂ ಹೋಗ್ಲಿಲ್ಲ. ಸೊ ಅದಕ್ಕೋಸ್ಕರ ಐಕ್ಯದಲ್ಲಿ ನಾನು ವಿಡಿಯೋ ಮಾಡಿಲ್ಲ. ಬಟ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.